मैं येडियुरप्पा को बोल दूंगा तुमको पार्टी मिलने का ठीक है सर तो ಬಂದೆ ಇಲ್ಲಿ ಬಂದು ನಾವು ತಗೊಂಡಿವಿ ನೀವು ತಗೊಂಡಿವಿ ನಾವು ತಗೊಂಡಿವಿ ನಾನು ತಗೊಂಡವ್ರು ನೀನು ಒಬ್ರು ಕೇಳಿದ್ರು ರಾಯಚೂರ್ನಾಗ ಅದಕ್ಕೆ ನಾ ಯಾಕೆ ಹೇಳ್ತೀನಿ ಅಂದ್ರೆ ಬಂಧುಗಳ ನನಗೆ ಯಾಕೆ ತುಳಿದ್ರು ಅಂದ್ರೆ ನಾನು ಕರಪ್ಟ್ ಅಲ್ಲ ಜನರು ಲೂಟಿ ಮಾಡಬೇಕು ಅನ್ನೋಂಥ ನನ್ನ ತಲೆಗೆ ಇಲ್ಲ ನಾ ಯಾವ ಆಫೀಸರ್ ಕಡೆ ಟ್ರಾನ್ಸ್ಫರ್ ರೊಕ್ಕ ತಗೋದಿಲ್ಲ ಇನ್ನ ಅದು ನಂದೇ ಸರ್ಕಾರ ಇತ್ತು ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಯಡಿಯೂರಪ್ಪ ಇತ್ತು ನನ್ನ ಲೆಟ್ರ್ ಇಲ್ಲಾರ್ದೆ ಬಿಜಾಪುರ ಜಿಲ್ಲಾದಾಗ SP DC ಹಿಡಿದು ಯಾರ್ದೂ ಆಗ್ತದಿಲ್ಲ ಯತ್ನಾಳ್ ಲೆಟ್ರ್ ಕೊಟ್ರಿ ಯತ್ನಾಳ್ ರೊಕ್ಕ ತಿಲ್ಲ ಲೆಟ್ರ್ ಕೊಡೋ ಚಲೋ ಕೆಲಸ ಮಾಡಿರಿ ಸಾಕು ಇಲ್ಲೇ ಸಿದ್ದೇಶ್ ಅಂತೇಳಿ ಇಲ್ಲೇ ಒಬ್ರು CPI ಇದ್ರು ಇಲ್ಲಿಯವರೇ ಕೊಂಡೇಜವ್ರು ಹಾಂ ಇಲ್ಲಿಯವರೇ ನಮ್ಮ ಬಿಜಾಪುರ CPI ಖಡಕ್ ಆಫೀಸರ್ ನಾ ಯಾರ ಕಡೆನೂ ರೊಕ್ಕದ ವ್ಯವಹಾರ ಒಟ್ಟೆ ಯಾವ ಆಫೀಸರ್ ಕೂಡ ನನ್ನ ಕೆಲಸ ಮತ್ತು ಯಾವ ಆಫೀಸರ್ ಕೂಡ ದಿನ ಮಾತಾಡೋದಿಲ್ಲ ಮಾತಾಡೋದು ರೆಸ್ಪೆಕ್ಟ್ಫುಲ್ಲಿನೇ ಸಾಹೇಬರು ಇಲ್ಲಾರ್ದೆ ಯಾರಿಗೂ ಮಾತಾಡೋದು ಇದು ನನ್ನ ದೊಡ್ಡ ಸಮಸ್ಯೆ ರಾಜಕಾರಣ ತಿನ್ನೋವಲ್ಲ ಇವ್ರಂಗ ಲೂಟಿ ಮಾಡೋವಲ್ಲ ಇವನು ಮಂತ್ರಿ ಮಾಡಿದ್ರಿ ಎಲ್ಲ ದಿನ ಒಂದು ನಮ್ಮ ದೊಡ್ಡ ಜಗಳ ತೆಗಿತಾನತ್ ನಾನು ಮಂತ್ರಿನೇ ಮಾಡಲಿಲ್ಲ ನನಗೂ ಚಲೋ ಆಯ್ತು ಅಂದೆ ಇಂಥ ಭ್ರಷ್ಟರು ಸಚಿವ ಸಂಪುಟದಾಗ ಯತ್ನಾಳ್ ಇದ್ದರೆ ಯಾಕೆ ಕಳಂಕ ತಗೋದು ಯಾಕಂದ್ರೆ ನಾನು ಅಟಲ್ ಬಿಹಾರಿ ವಾಜಪೇಯಿ ಅಂತ ಪ್ರಾಮಾಣಿಕ ದೇಶಭಕ್ತ ಒಬ್ಬ ಪ್ರಧಾನಮಂತ್ರಿ ಕೈಯಾಗ ನಾನು ವಿಧಾನಸಭೆ ಚರ್ಚೆ ನಡೀತೈತೆ ಸಿದ್ದರಾಮಯ್ಯನವರು ಅಶೋಕನು ನೋಡೋದಿಲ್ಲ ಏನು ಪೂಜೆ ತಂದೆಯವ್ರ ಮಗನೂ ನೋಡೋದಿಲ್ಲ ನಾನು ಎಂದು ಕೂತೀನಿ ಮೊನ್ನೆ ಲಾಸ್ಟಿಗೆ ಹೇಳಿದಲ್ಲ 224 ಹಿಂಗೆ ಹೊಡೆದ ಸಿದ್ದರಾಮಯ್ಯ ನಾ ಏನು ಕೇಳಿದೆ ಸಿದ್ದರಾಮಯ್ಯನವ್ರಿಗೆ ಹಿಂದಿನ ಸರ್ಕಾರದವರು ರೊಕ್ಕಿಲ್ಲಾರ್ದೇ ಸುಮ್ಮನೆ ಎಲ್ಲ ಸ್ಯಾಂಕ್ಷನ್ ಮಾಡಿ ಹೋಗ್ಯಾರ ಇವತ್ತು ನಾವು ಅದನ್ನು ತುಂಬಬೇಕಾಗೈತಿ ನನ್ನ ಕತಿ ಹೊಡಿಲಕತ್ತದ ನಾ ಸಿದ್ದರಾಮಯ್ಯನವ್ರಿಗೆ ಏನು ಕೇಳಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮವ್ರಿಬ್ಬರು ಮುಖ್ಯಮಂತ್ರಿ ಇದ್ರಲ್ಲ ನಿಮಗೆ ಡಿ ಕೆ ಶಿವಕುಮಾರ್ಗೆ ಎಷ್ಟು ಕೊಟ್ಟಾರ ಸ್ವಲ್ಪ ಹೇಳ್ರಿ ಲೆಕ್ಕ ಅಂದೆ ಏಯ್ ಮಿಸ್ಟರ್ ಯತ್ನಾಳ್ ನಿನ್ನ ನಿನ್ನ ಎಕ್ಸ್ಪೆಲ್ ಮಾಡ್ಯಾರ ಕೂತ್ಕೋತಾನ ನಾಂದೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸನ್ಮಾನ್ಯ ದೇವೇಗೌಡರು ನಿಮ್ಮನ್ನು ಎಕ್ಸ್ಪೆಲ್ ಮಾಡಿದ್ರು ಏನಂದೆ ಕೆಲವೊಂದು MLAಗಳು ಯತ್ನಾಳ್ರೆ ಇನ್ನೊಮ್ಮೆ ಹೇಳ್ರಿ ಸಾಹೇಬ್ರಿಗೆ ಕೇಳಿಸಿಲ್ಲ ಹೇಳಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಅಹಿಂದ ಹೋರಾಟ ಮಾಡಿದ್ದಕ್ಕೆ ಸನ್ಮಾನ್ಯ ದೇವೇಗೌಡರು ನಿಮ್ಮನ್ನ ಎಕ್ಸ್ಪೆಲ್ ಮಾಡ್ಯಾರಲ್ಲ ಹೌದು ಎಕ್ಸ್ಪೆಲ್ ಮಾಡಿದ್ರೆಲ್ಲ ಮುಖ್ಯಮಂತ್ರಿ ಆಗ್ತಾರ ಹೆಂಗಾದ್ರೆ ದೇವೇಗೌಡರು ಸಿದ್ದರಾಮಯ್ಯನ ಎಕ್ಸ್ಪೆಲ್ ಮಾಡಿದ್ರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರ ದೇವೇಗೌಡರು ಸ್ವಂತ ಮಗ ಕುಮಾರಸ್ವಾಮಿನ ಎಕ್ಸ್ಪೆಲ್ ಮಾಡಿದ್ರು ಮುಖ್ಯಮಂತ್ರಿ ಆದ್ರಿಲ್ಲ ನಮ್ಮ ಪೂಜ್ಯ ತಂದೆ ಅವರು BJP ಎಕ್ಸ್ಪೆಲ್ ಮಾಡಿದ್ರು ಅವರು ನಮ್ಮ ಪೂಜ್ಯ ತಂದೆಯವ್ರು 4ನೇ ಬಾರಿಗೆ ರಾಜ್ಯವನ್ನು ಆಳ್ಯಾರ ಅದು ಎಕ್ಸ್ಪೆಲ್ ಗಿರಕ್ಕಿನೇ ಈಗ 2022 ಮತ್ತೊಬ್ಬ ಎಕ್ಸ್ಪೆಲ್ ಯಾಕೆ ಮುಖ್ಯಮಂತ್ರಿ ಆಗಬಾರ್ದು